ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ರೀಚೆಲ್ ರೆಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಕಲಿತಾ ಇದೀವಿ ಅಂದ್ರೆ ಸೇಲ್ ಪರ್ಸನ್ ಪೇಮೆಂಟ್. ಸೇಲ್ ಪರ್ಸನ್ ಪೇಮೆಂಟ್ ನ ಹೇಗ್ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಏನ್ ಸಮಾಚಾರ ಈ ವಿಡಿಯೋದಲ್ಲಿ ಅಂತ. ಎಸ್, ಇಲ್ಲಿ ನೀವು ಇನ್ವೆಂಟ್ರಿ ಅನ್ನೋ ಆಪ್ಷನ್ ನೋಡ್ಬೋದು ನಮ್ಮ ರೀಚೆಲ್ ರೆಡಿ ಸಾಫ್ಟ್ವೇರ್ ನಲ್ಲಿ. ಎಸ್, ಇನ್ವೆಂಟ್ರಿ ಆಪ್ಷನ್ ಕ್ಲಿಕ್ ಮಾಡ್ತಿದ್ದೀನಿ. ನಾನು ಸೇಲ್ ಪರ್ಸನ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡಿ. ಸೇಲ್ ಪರ್ಸನ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ನಾನು ಕ್ಲಿಕ್ ಮಾಡ್ತೀನಿ. ಸೊ ನಾವು ಈಗಾಗಲೇ ಸೇವ್ ಮಾಡ್ಕೊಂಡಿರೋ ಅಂತ ಒಂದಷ್ಟು ಸೇಲ್ ಪರ್ಸನ್ ಡೀಟೇಲ್ಸ್ ಇಲ್ಲಿದೆ. ನೇಮ್, ಅಡ್ರೆಸ್, ಅವ್ರ ಫೋನ್ ನಂಬರ್, ಅವ್ರದ್ದು ಕಮಿಷನ್. ಸೊ ನೋಡೋಣ ವೀಕ್ಷಕರೇ ಹೇಗೆ ಏನು ಅಂತ. ಅಭಿನವ್ ಅಂತ ತಗೊಂತೀನಿ. ಸೊ ಅಭಿನವ್ ಅವ್ರಿಗೆ ಬ್ಯಾಲೆನ್ಸ್ ಪೇ ಮಾಡೋ ಅಂತ ಅಮೌಂಟ್ ಬಂದು 105. ಸೊ ಎಸ್, ನಾನು ಇವತ್ತು ಬೈ ಕ್ಯಾಶ್ ಪೇ ಮಾಡ್ತಾ ಇದ್ದೀನಿ. ಎಷ್ಟು? 105 ರೂಪಾಯಿ ಪೇ ಮಾಡ್ತಾ ಇದ್ದೀನಿ ಕ್ಯಾಶ್ ಮುಖಾಂತರ. ನಿಮ್ಗೇನಾದ್ರು ರಿಮಾರ್ಕ್ಸ್, ಪೇಮೆಂಟ್, ಮೋರ್ ಡೀಟೇಲ್ಸ್ ಬರೀಬೇಕು ಅಂದ್ರೆ ಬರ್ಕೋಬಹುದು. ಬ್ಯಾಲೆನ್ಸ್ ಕ್ಲಿಯರ್ಡ್ ಅಂತ ನಾನು ಬರೀತಾ ಇದ್ದೀನಿ. ಸೇವ್. ನೋಡಿದ್ರಲ್ಲ ವೀಕ್ಷಕರು, ಅದೇ ತರ ನಾನು ಒಬ್ರು ತಗೊಂಡ್ರಿ ಹಿಮಾಂಶು ಅಂತ ನೋಡೋಣ. ಅವ್ರಿಗೆ 122 ರೂಪಾಯಿ ಕಮಿಷನ್ ಕೊಡ್ಬೇಕಾಗಲ್ಲ. ಸೇಲ್ಸ್ ಮ್ಯಾನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ. ನಾನು 122.5 ಅಂತ ಕ್ಯಾಶ್ ಸೇವ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವಿಲ್ಲಿ ರಿಪೋರ್ಟ್ಸ್ ಅಲ್ಲಿ ನೋಡೋಣ ಬನ್ನಿ. ಸೇಲ್ಸ್ ಪರ್ಸನ್ ಲೆಕ್ಚರ್ ಅಲ್ಲಿ ನಾನು ಏಪ್ರಿಲ್ 1 ಇಂದ ನೋಡ್ತಾ ಇದ್ದೀನಿ. ಏಪ್ರಿಲ್ 1 ಇಂದ ಅಭಿನವ್ ಅವ್ರದ್ದು ಏನಾಗಿದೆ ನೋಡೋಣ. ನೋಡಿ, ಎಲ್ಲಾ ತರ ಡೀಟೇಲ್ಸ್ ಒಂದೇ ಶೀಟ್ ಅಲ್ಲಿ ಬರುತ್ತೆ. ಅದೇ ಅಭಿನವ್ ಅವ್ರದ್ದು ನಾನು ಇವತ್ತು ಮಾಡಿರೋ ಪೇಮೆಂಟ್ ಮಾತ್ರ ಅಂದ್ರೆ ಇವತ್ತು ಮಾಡಿರೋ ಪೇಮೆಂಟ್ ಅಷ್ಟೇ ಬರುತ್ತೆ. ಏಪ್ರಿಲ್ 9th ಅಭಿನವ್ ಅಂತ ಬಂದ್ರೆ ಹಿಮಾಂಶ್. ಅದೇ ಮಾರ್ಚ್ 1 ಇಂದ ತಗೊಂಡು ಇಷ್ಟು ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ ವೀಕ್ಷಕರ, ನೀವು ಯಾವತ್ತಿಂದ ಡೀಟೇಲ್ಸ್ ಚೆಕ್ ಮಾಡ್ಬೇಕು ಅವತ್ತಿಂದ ನಾವು ಡೀಟೇಲ್ಸ್ ಚೆಕ್ ಮಾಡಿ. ಅರ್ಥ ಆಯ್ತಲ್ಲ ವೀಕ್ಷಕರು? ಇದಿಷ್ಟ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಸೇಲ್ ಪರ್ಸನ್ ಪೇಮೆಂಟ್ ಹೇಗೆ ಏನು ಅನ್ನೋದು. ಸೊ ಧನ್ಯವಾದಗಳು. See you in next video. ಅಲ್ಲಿ ತನಕ ನೋಡ್ತಾ ಇರಿ ರೀಚೆಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.